ಅಂದ್ರೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ತಿಂಗಳಲ್ಲಿ ಸುಮಾರು ಒಂದು 20 ಹಂಗೆಲ್ಲ ಆಗ್ತಾ ಇದೆ. ನಮ್ಮಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಜಯದೇವದಲ್ಲಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಈಗಾಗಲೇ ಬಂದು ಅಡ್ಮಿಟ್ ಆಗಿದ್ದಾರೆ ಅಥವಾ ಟ್ರೀಟ್ಮೆಂಟ್ ತಗೊಳ್ಳೋಂತ ಹೇಳಿ ಎಷ್ಟು ಜನ? ಈಗ ಸರಾಸರಿ ನಮ್ಮಲ್ಲಿ ಪ್ರತಿನಿತ್ಯ 30ರಿಂದ 40 ಪೇಷಂಟ್ಸ್ ಬರ್ತಾರೆ. ಅಂದರೆ ತಿಂಗಳಲ್ಲಿ 3500 ಪೇಷಂಟ್ಸ್ ಬರ್ತಾರೆ. ಅಂದರೆ ಕೆಲವರು ಅರ್ಲಿ ಬರ್ತಾರೆ, ಕೆಲವರು ಲೇಟಾಗಿ ಬರ್ತಾರೆ. ಅರ್ಲಿ ಬಂದವ್ರಿಗೆ ನಾವೇನು ಅದಕ್ಕೆ ಟ್ರಾಂಬೊಲಿಟಿಕ್ ಥೆರಪಿ ಕೊಡ್ತೀವಿ. ಇತ್ತೀಚೆಗೆ ಕಳೆದ 3-4 ದಿನದಿಂದ ಈಗ ಮಾಧ್ಯಮದಲ್ಲಿ ಜನ ಈಗ ಸ್ವಲ್ಪ ಜಾಸ್ತಿ ಯುವಕರು ಹೃದಯಾಘಾತ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಭಯ ಗಾಬರಿಯಿಂದ ಆ್ಯಂಗ್ಸೈಟಿಯಿಂದ ನಮ್ಮ ಔಟ್ ಪೇಷಂಟ್ಸು ಒಂದು 20% ಜಾಸ್ತಿ ಆಗಿದೆ. ನಾನು ನಮ್ಮ ಮೈಸೂರು ಜಯದೇವ ಬ್ರಾಂಚ್ನಲ್ಲಿ 200-300 ಯುವಕರು ಪರೀಕ್ಷೆಗೆ ಬಂದಿದ್ದರಂತೆ. ಬಹಳ ಜನ ಅವರಿಗೆ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟದ್ದೇನಿರಲಿಲ್ಲ. ಚೆಸ್ಟ್ ಪೇನ್ ಅಂದ ತಕ್ಷಣ ಸ್ವಲ್ಪ ಈ ವರದಿಗಳನ್ನು ನೋಡಿ ಭಯದಿಂದ ಬಂದವರೇ ಜಾಸ್ತಿ ಆಗಿದೆ. ಹಾರ್ಟ್ ಅಟ್ಯಾಕ್ ಅನ್ಕೊಂಡು ಟ್ರೀಟ್ಮೆಂಟ್ಗೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತಾನೆ ಎಷ್ಟು ಜನ ಬೆಂಗಳೂರವರು ಬಂದಿದ್ದಾರೆ ನಿಮ್ಮಲ್ಲಿಗೆ? ಬೆಂಗಳೂರಿನಲ್ಲಿ ನಾವು ಆವರೇಜ್ ಲಾಸ್ಟ್ ಕಳೆದ 2-3 ತಿಂಗಳಲ್ಲಿ ನೋಡಿದರೆ 45ರಿಂದ 48% ನಮ್ಮ ಬೆಂಗಳೂರು ವಾಸಿಗಳಾಗಿರ್ತಾರೆ. ಇನ್ನು ಉಳಿದ 50ರಿಂದ 60% ಬೇರೆ ರಾಜ್ಯಗಳಿಂದ, ಬೇರೆ ರಾಜ್ಯಗಳಲ್ಲ ಬೇರೆ ಜಿಲ್ಲೆಯಿಂದ ನಮ್ಮ ಕರ್ನಾಟಕದಲ್ಲಿ ಒಂದು 10% ಪಕ್ಕದ ರಾಜ್ಯಗಳಿಂದಲೂ ಬರ್ತಾ ಇದ್ದಾರೆ. ಡೆತ್ ಆಗಿರುವಂತಹ ಸಂಖ್ಯೆ ಹೇಗಿತ್ತು? ಮಾರ್ಟಾಲಿಟಿ ಈಗ ಹಾಸ್ಪಿಟ್ಲಿಗೆ ಬಂದ ಮೇಲೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆದವರಿಗೆ ಮಾರ್ಟಾಲಿಟಿ ಪ್ರಪಂಚದಲ್ಲಿ ಎಲ್ಲೇ ತಗೊಂಡು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 6% ಇರುತ್ತೆ. ನಮ್ಮಲ್ಲಿ 8ರಿಂದ 10%. ಕಾರಣ ಸಮಯಕ್ಕೆ ಸರಿಯಾಗಿ ಬರಲ್ಲ. ಹಾರ್ಟ್ ಅಟ್ಯಾಕ್ ಆದ 1 ದಿನ 2 ದಿನ ಕಳೆದು ಬರ್ತಾರೆ. ಲೇಟಾಗಿ ಬರೋದ್ರಿಂದ ಸ್ವಲ್ಪ ಹಾರ್ಟ್ ಅಟ್ಯಾಕು ಇದು 10% ಅಂದರೆ ಒಂದು ಬಂದ ಹಾಗೂ 30 ದಿನದ ಒಳಗಡೆ 10% ಮಾರ್ಟಾಲಿಟಿ ಇರುತ್ತೆ. ಈಗ ಸರ್ ಈಗ CPR ಜಾರಿಗೆ ತರಬೇಕು ಅಂತ ಆರೋಗ್ಯ ಇಲಾಖೆ ಕೂಡ ಒಂದು ತಯಾರಿಯನ್ನ ಮಾಡ್ಕೊಂಡಿದೆ. CPR ಅಲ್ಲಿ ಏನೇನು ಮಾಡಲಾಗುತ್ತೆ, ಇದು ಯಾವಾಗ ಜಾರಿಗೆ ಬರ್ಬೋದು ನಿಮ್ಮ ಗಮನಕ್ಕೆ? ಅಲ್ಲ, ಈಗ ನಾವು ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗ ತಕ್ಷಣ ನಾವು ಟೈಮ್ ವೆರಿ ಕ್ರಿಟಿಕಲ್ ಇರುತ್ತೆ. ಅವರು ಆದಷ್ಟು ಬೇಗ ಹತ್ತಿರದ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ಈಗಾಗಲೇ ಸ್ಟೆಮಿ ಕರ್ನಾಟಕ ಏನು ಮಾಡಿದ್ದಾರೆ, ಅದರಲ್ಲಿ ಶುರುವಿನಲ್ಲಿ 45 ತಾಲೂಕುಗಳಲ್ಲಿ, ಅದು ನಮ್ಮ ಜಯದೇವ ಬ್ರಾಂಚ್ ಮೈಸೂರು, ಜಯದೇವ ಬೆಂಗಳೂರು ಹಾಗೂ ಕಲಬುರಗಿನಲ್ಲಿ 45 ತಾಲೂಕುಗಳನ್ನು ಒಳಗೊಂಡಿತ್ತು. ಈಗ ಅದನ್ನು ವಿಸ್ತರಿಸಿ ಇನ್ನು ಉಳಿದ 46 ತಾಲೂಕುಗಳು ಅಂದರೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಇಲ್ಲೆಲ್ಲ ಮಾಡಿದ್ದಾರೆ. ಇನ್ನೂ 147 ತಾಲೂಕುಗಳಲ್ಲಿ ಈ ಸದ್ಯಕ್ಕೆ 81 ತಾಲೂಕುಗಳಲ್ಲಿ ಈ ಸ್ಟೆಮಿ ಕರ್ನಾಟಕ ಇದೆ. ಇನ್ನು ಉಳಿದ 86 ತಾಲೂಕುಗಳಲ್ಲಿ ಸಹ ವಿಸ್ತರಣೆ ಮಾಡುವ ಒಂದು ಸರ್ಕಾರ ವಿಸ್ತರಣೆ ಮಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಹಾರ್ಟ್ ಅಟ್ಯಾಕ್ ಆದಾಗ ಆದಷ್ಟು ಬೇಗ ಹೋಗ್ಬೇಕು. ನಾವು ಯಾವುದೇ ಈಗ ಥ್ರಾಂಬೊಲಿಟಿಕ್ ಥೆರಪಿ ಅಥವಾ ಫೈಬ್ರಿನೋಲಿಟಿಕ್ ಥೆರಪಿ ಏನು ಕೊಡ್ತೀವಿ, ಅದು 6 ಗಂಟೆ ಒಳಗಡೆ ಹೋದರೆ, ಕನಿಷ್ಠ 6 ಗಂಟೆ ಒಳಗೆ. ಇನ್ನೂ ಬೇಗ ಬಂದರೆ ಅವರಿಗೆ ಸಾವಿನ ಪ್ರಮಾಣ ನಿಲ್ಲಿಸ್ಬೋದು. ಒಮ್ಮೆ ಕೆಲವಲ್ಲಿ ಅಲ್ಲಿ ಹೋದಾಗ ಏನಾಗುತ್ತೆ, ನೀವೇನು CPR ಬಗ್ಗೆ ಕೇಳಿದ್ರಿ, ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹಾರ್ಟ್ ಅಟ್ಯಾಕು ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಥವಾ ಫಿಬ್ರಿಲೇಷನ್ ಆಗಿ ಹಾರ್ಟು ತಮ್ಮ ಹೃದಯದ ಬಡಿತವನ್ನು ನಿಲ್ಲಿಸುತ್ತೆ. ಆಗ ಏನು ಮಾಡಬೇಕು, ತಕ್ಷಣ ನಾವು ಕಾರ್ಡಿಯಾಕ್ ಮಸಾಜ್ ಅಂತ ಒಂದು ಮಾಡಬೇಕು. ಅದರ ಬಗ್ಗೆ ಎಜುಕೇಷನ್ ಕೊಡಬೇಕು, ಯಾವ ಥರ ನಾವು ಕಾರ್ಡಿಯಾಕ್ ಮಸಾಜ್ ಮಾಡಬೇಕು. ಹಾಗೂ ಎಕ್ಸ್ಟರ್ನಲ್ ಡಿಫಿಬ್ರಿಲೇಷನ್ ಅಂತ ಮಾಡ್ತೀವಿ, ಅದನ್ನ ಕನ್ವರ್ಟ್ ಮಾಡಬೇಕಾಗುತ್ತೆ. ಹೆಚ್ಚಾಗಿ ಹೃದಯ ಬಡ್ಕೊಂಡು ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾಗಿ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಆಗಿ ನಿಂತೋಗುತ್ತೆ. ಆಗ ತಕ್ಷಣ ನಾವು ಹೊರಗಡೆಯಿಂದ ಒಂದು ಶಾಕ್ ಕೊಡಬೇಕಾಗುತ್ತೆ. ಅದನ್ನು ಏನು ಮಾಡಿದ್ರು ಸಹ ಒಂದು 4-5 ನಿಮಿಷ ಅದರ ಒಳಗಡೆನೆ ಮಾಡಬೇಕಾಗುತ್ತೆ. ಬಹಳ ಹೊತ್ತು ಹೃದಯ ಸ್ತಂಭನ ಆದಾಗ ನಾವು ಅದನ್ನು ರಿವೈವ್ ಮಾಡಿದರೂ ಸಹ ಅವರಿಗೆ ಲೇಟ್ ಆಗಿರುತ್ತೆ, ಬ್ರೈನ್ ಡ್ಯಾಮೇಜ್ ಆಗಿರುತ್ತೆ. ಅದರಿಂದ ತಕ್ಷಣ ಅಲ್ಲಿ ಆ ವ್ಯವಸ್ಥೆ ನೀವೇನು ಕೇಳಿ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್, ಮೇನ್ಲಿ ಕಾರ್ಡಿಯಾಕ್ ಮಸಾಜ್ ಮಾಡೋದು, ಅದು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕಾಗುತ್ತೆ. ಹಾಗೂ ಎಲ್ಲೆಲ್ಲಿ ಈ ಥರ ತಾಲೂಕುಗಳಲ್ಲಿ ಎಲ್ಲ ಕಡೆ ಒಂದು ಡಿಫಿಬ್ರಿಲೇಟರ್ ಅನ್ನೋ ಒಂದು ಮಿಷನ್ ಅನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸರ್, ಈಗ CPR ವಿಚಾರವಾಗಿ ಪೊಲೀಸ್ ಅವರು ಒಂದು ಎಲ್ರಿಗೂ CPR ಟ್ರೈನಿಂಗ್ ಕೊಡಬೇಕು ಅಂತ ಮಾತುಕತೆ ಆಗಿದೆ. ಆ ವಿಚಾರವಾಗಿ ನಿಮ್ಮ ಜೊತೆ ಏನಾದರೂ ಮಾತುಕತೆ ಆಗಿದೆ ಸರ್?
ಪೊಲೀಸ್ ಇಲಾಖೆ? ಅಲ್ಲ ನನ್ನ ಜೊತೆಗೇನು ಆ ಥರ ನಮ್ಮ ಯಾರು ಅದರ ಬಗ್ಗೆ ಯಾರು ಭೇಟಿಯಾಗಿಲ್ಲ. ಬಟ್ ಅದನ್ನು ಎಲ್ಲೆಲ್ಲಿ ಜನಸಂದಣಿ ಇರುತ್ತೆ, ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಈಗ ಕೆಲವು ಕಡೆ ಎಲ್ಲ ಹೊರದೇಶಗಳೆಲ್ಲ ಏರ್ಪೋರ್ಟಲ್ಲೆಲ್ಲ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇವನ್ ಪಬ್ಲಿಕ್ ಎಜುಕೇಷನು ಸಹ ಮಾಡಿರ್ತಾರೆ. ಆ ರೀತಿಯಾಗಿ ಅದೊಂದು ನಾವು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಮಾಡಬೇಕಾಗಿದೆ, ಅದರ ಅವಶ್ಯಕತೆ ಇದೆ. ಸರ್, ಈ ವರ್ಷ ಎಷ್ಟು ಡೆತ್ ಆಗಿದೆ ಸರ್? ಅಂದ್ರೆ ಒಂದು ಅಂಕಿಅಂಶ, ಎವರೇಜ್ ಅಲ್ಲ, ಜನವರಿಯಿಂದ ಇಲ್ಲಿವರೆಗೆ. ಜನವರಿಯಿಂದ ಇಲ್ಲಿವರೆಗೆ ನಾನು ಟೋಟಲ್ ಮಾರ್ಟಾಲಿಟಿ ಹೇಳಿದ್ನಲ್ಲ, ಈಗ ನಮ್ಮದು 3,500 600 ಏನು ಹಾರ್ಟ್ ಅಟ್ಯಾಕ್ ಅಡ್ಮಿಟ್ ಆಗಿರ್ತಾರಲ್ಲ, ಅದರಲ್ಲಿ 8% ಅಂದರೆ ನೀವು ಒಂದು ಎಷ್ಟು ಅಬೌಟ್ 40 ಪೀಪಲ್ ಎವ್ರಿ ಡೇ, 2 to 3 ಪೀಪಲ್ ಈ ಸಿ ಡೆತ್. ಅಂದರೆ ಪ್ರತಿ ತಿಂಗಳು ಒಂದು 30ರಿಂದ 40 ಜನ ಹಾರ್ಟ್ ಅಟ್ಯಾಕಿಂದ ಸಾವಿಗೀಡಾಗ್ತಾರೆ. ಈಗ ಸರ್ಕಾರ ನನ್ನ ಅಧ್ಯಕ್ಷತೆಯಲ್ಲಿ 12 ಸದಸ್ಯರನ್ನ ಒಳಗೊಂಡು ಒಂದು ಸಮಿತಿ ಮಾಡಿದೆ. ಅದು ಮಾಡಿ ಈಗ ಅದು ಮೊದಲನೇ ಉದ್ದೇಶ ಈ ಕರೋನಾ ಹಾಗೂ ಕರೋನಾ ವ್ಯಾಕ್ಸಿನಿಂದ ಏನಾದರೂ ಹೆಚ್ಚಾಗಿ ಹೃದಯಾಘಾತ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ನಿನ್ನೆ ನಮ್ಮ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಪ್ರಧಾನ ಕಾರ್ಯದರ್ಶಿಗಳು ಇದೇ ಕಮಿಟಿನೂ ಸಹ ಈಗ ಹಾಸನದಲ್ಲಿ ಕಳೆದ ತಿಂಗಳಲ್ಲಿ ಯುವಕರಲ್ಲಿ ಹೃದಯಾಘಾತ ಆ ಥರ ಬಗ್ಗೆನೂ ಸಹ ಒಂದು ಸ್ಟಡಿ ಮಾಡಿ 10 ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ಅವರು ನಿನ್ನೆ ನಮ್ಮ ವರ್ಚುವಲ್ ಮೀಟಿಂಗಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಸಹ ಅಧ್ಯಯನ ಮಾಡಬೇಕಾಗಿದೆ. ಸರ್, ಈಗ ಟೆಸ್ಟಿಂಗ್ ಬರೋರು ಯಾವ ವಯೋಮಾನದವರು? ಹೆಚ್ಚಾಗಿ ಯುವಕರು ಬರ್ತಾರಲ್ಲ, ಯಾವ ವಯೋಮಾನದವರು ಹೆಚ್ಚಾಗಿ ಬರ್ತಾರೆ? ಅಲ್ಲೇ ನಮ್ಮ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥವರು ಯೂಶಲಿ 30-40 ವರ್ಷ ದಾಟಿದವರು ಬರ್ತಾರೆ ಹೆಚ್ಚಾಗಿ. ಯಾಕಂದರೆ ಹೃದಯದ ಕಾಯಿಲೆ ಬರೋದು ಹೆಚ್ಚಾಗಿ 40 ವರ್ಷ ಕಳೆದ ನಂತರ. ಬಟ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಕ್ಕಂಥವರು 40-45 ವರ್ಷಗಳಿಂದ ಕಡಿಮೆ ವಯಸ್ಸಿನವರು ಅಂದರೆ ಕನಿಷ್ಠ ಪ್ರತಿನಿತ್ಯ 20% ಇರ್ತಾರೆ.